ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಸೊ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆಲ್ಲರಿಗೂ, ಪ್ರತಿ ಎಕ್ಸಾಮ್ಗೂ ಹೇಳ್ತಾನೆ ಇರ್ತೀನಿ. ಸೊ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ 5th ಸ್ಟ್ಯಾಂಡರ್ಡಿಂದ ಹಿಡಿದು ಫುಲ್ ನಿಮ್ಮ ಒಂದು 10th ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ ಏನಿದೆ, ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮ್ಸ್ SSLC ಹಾಗೆ ಸೆಕೆಂಡ್ PUCಗೂ ಸಹ ನಾವು ಎಲ್ಲ ವೀಡಿಯೋಸ್ನು ಮಾಡಾಕ್ತೀವಿ. ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಯಾವ ರೀತಿ ರಿಸಲ್ಟನ್ನು ಚೆಕ್ ಮಾಡೋದು, ಯಾವತ್ತು ನಿಮ್ಮ ಒಂದು ರಿಸಲ್ಟ್ ಡೇಟ್ ಅನೌನ್ಸ್ ಆಗುತ್ತೆ. ಈಗ ಆಲ್ರೆಡಿ ನಾವು ಸೆಕೆಂಡ್ PUCದು ಬಿಟ್ಟಿದ್ದೀವಿ. ಸೊ ನಿಮ್ಮ ಒಂದು ಸೀನಿಯರ್ಸ್ ಯಾರಾದರೂ ಇದ್ದರೆ, ಇವಾಗ 10th ಅವರು ಈ ವಿಡಿಯೋನ ನೋಡ್ತಿದ್ದೀರಿ ಅನ್ಕೋತೀನಿ. ನಿಮ್ಮ ಸೀನಿಯರ್ ಸೆಕೆಂಡ್ PU ಅಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ನಾವೀಗ ಆಲ್ರೆಡಿ ವಿಡಿಯೋನ ಬಿಟ್ಟಿದ್ದೀವಿ, ಯಾವತ್ತು ಅವರ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. ಸೊ ಆ ಡೇಟನ್ನು ತಿಳ್ಕೊಬೇಕು ಅಂದರೆ ಅವ್ರಿಗೆ ಆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲಲ್ಲಿನೇ ಆ ವಿಡಿಯೋ ಇರುತ್ತೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಅಪ್ಡೇಟನ್ನು ನಾನು ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ದಿನನಿತ್ಯದ ಹಾಗೂ ನಿಮ್ಮ ಒಂದು ಸ್ಟಡೀಸ್ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಅದೆಲ್ಲದನ್ನು ನಮ್ಮ ಒಂದು ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಈ ಒಂದು ವೀಡಿಯೋಸ್ ಎಲ್ಲ ರೀಚ್ ಆಗುತ್ತೆ, ಇಲ್ಲಾಂದರೆ ರೀಚ್ ಆಗಲ್ಲ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಒಂದು ಹೊಸ ವೀಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆವಾಗ ನಮ್ಮ ಚಾನಲನ್ನು ವಿಸಿಟ್ ಮಾಡ್ಬೋದು. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವೆಲ್ಲರೂ ಈಗ ಆಲ್ರೆಡಿ SSLC ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋದು ರಿಸಲ್ಟ್ಗೋಸ್ಕರ. ಸೊ ರಿಸಲ್ಟ್ ಯಾವತ್ತು ಬರುತ್ತೆ ಅಂತ. ಸೊ ಆ ಒಂದು ರಿಸಲ್ಟಿನ ಡೇಟನ್ನು ನಾನಿವತ್ತು ನಿಮಗೆ ಮೆನ್ಷನ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ಆ ಒಂದು ಅಪ್ಡೇಟನ್ನು ಕೊಡೋಕ್ಕಂತಲೇ ಇವತ್ತು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಅಪ್ಡೇಟನ್ನು ನಾನು ಸರ್ಕಾರದಿಂದ ಬಿಟ್ಟಿರೋದನ್ನೇ ಹೇಳ್ತಾ ಇರೋದು. ಸೊ ಈ ಒಂದು ಅಪ್ಡೇಟಲ್ಲಿ ನಾನು ಹೇಳ್ತಾ ಇರೋದು SSLC ರಿಸಲ್ಟ್ ಡೇಟನ್ನು. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ. ಸರ್ಕಾರದಿಂದ ಅಧಿಕೃತವಾಗಿ ಒಂದು ವೆಬ್ಸೈಟಲ್ಲಿ ಅವರು ಅನೌನ್ಸ್ ಮಾಡಿ ಹೇಳಿದ್ದಾರೆ. ಸೊ ಅದೇ ಒಂದು ಅಪ್ಡೇಟನ್ನು ನಾನಿವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಬರ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಮೇಲೆ ನೋಡ್ತಾ ಇದ್ದೀರಾ, ಸೊ ಕರ್ನಾಟಕ SSLC ಪರೀಕ್ಷೆ 2026 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ. ಸೊ ನಿಮ್ಮ ಒಂದು ಆನ್ಸರ್ ಶೀಟ್ಸ್ ಏನಿದೆ ಅದನ್ನು ಯಾವ ರೀತಿ ಒಂದು ಮೌಲ್ಯಮಾಪನ ಮಾಡ್ತಾರೆ, ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ, ಇದೆಲ್ಲದನ್ನು ನಾನಿವಾಗ ಫಸ್ಟಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ. ಮೊದಲನೇದಾಗಿ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಮಂಡಳಿ ಅಂದರೆ KSEAB ಇಂದನೇ ನಿಮಗೆ ಎಲ್ಲ ಅಪ್ಡೇಟ್ಸು ಬರೋದು. ಸೊ ಕರ್ನಾಟಕ SSLC ಪರೀಕ್ಷೆ 2026 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವು ಏಪ್ರಿಲ್ 8, 2026ರಿಂದ ಪ್ರಾರಂಭವಾಗಲಿದೆ ಎಂದು ಘೋಷಿಸಿದೆ. ಸೊ ಇದನ್ನು ಸರ್ಕಾರನೇ ಘೋಷಣೆ ಮಾಡಿರೋದು. ಸೊ ನೀವು ನೋಡ್ತಾ ಇದ್ದೀರಾ ಎಲ್ಲವನ್ನು. ಸೊ 8ನೇ ತಾರೀಕು ನಿಮ್ಮ ಒಂದು, ಸೊ 8ನೇ ತಾರೀಕಂದರೆ ನಾಳೆ. ಸೊ ನಾಳೆ ನಿಮ್ಮ ಎಲ್ಲ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರು ಮಾಡ್ತಾನೆ ಇರ್ತಾರೆ, ಸ್ವಲ್ಪ ದಿನಗಳ ಕಾಲ ಅದು ನಡೀತಾನೆ ಇರುತ್ತೆ ಮೌಲ್ಯಮಾಪನ. ಸೊ ನಾಳೆಯಿಂದನೇ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಮ ಒಂದು ರಿಸಲ್ಟ್ ತುಂಬ ಡಿಲೇ ಆಗುತ್ತೆ ಹಾಗಾದರೆ. ಸೊ ನೆಕ್ಸ್ಟ್ ನೋಡೋದಾದರೆ, ಕರ್ನಾಟಕ SSLC ಪರೀಕ್ಷೆ 2026 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಂಡಳಿಯು ಅಧಿಕೃತ ವೆಬ್ಸೈಟ್ನಲ್ಲಿ ಸುತ್ತೋಲೆಯನ್ನು ಪ್ರಕಟಿಸಿದೆ. ಸೊ ನಾನು ಈಗಾಗಲೇ ಹೇಳಿದೆ ನಿಮಗೆ, ವೆಬ್ಸೈಟಲ್ಲಿ ಅದು ಸುತ್ತೋಲೆಯನ್ನು ಪ್ರಕಟಿಸಿದೆ. ಸೊ ಅದರ ಒಂದು ಮೂಲಕವಾಗಿ ನಾವು ನಿಮಗೆ ಈ ಒಂದು ವಿಷಯನ ತಿಳಿಸೋಕೆ ಬರ್ತಾಯಿದ್ದೀವಿ. ಸೊ ನಮ್ಮ ಒಂದು ಏನು ನಾವು ಗೆಸ್ ಮಾಡಿಕೊಂಡು ಹೇಳ್ತಾ ಇಲ್ಲ ಇಲ್ಲಿ. ಸೊ ಸರ್ಕಾರದಿಂದ ಏನು ಅಧಿಕೃತವಾಗಿ ವೆಬ್ಸೈಟಲ್ಲಿ ಸುತ್ತೋಲೆಯನ್ನು ಪ್ರಕಟಿಸಿದೆ ಆ ರೀತಿಯಾಗಿಯೇ ನಾವಿಲ್ಲೊಂದು ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಬರ್ತಾಯಿದ್ದೀವಿ. ಸೊ ನೆಕ್ಸ್ಟ್ ನೋಡೋಣ ಹಾಗಾದರೆ. ಹಾಗೆ ನೋಡಿ, ಕರ್ನಾಟಕ SSLC ಪರೀಕ್ಷೆ 1 ಫಲಿತಾಂಶ 2026 ಮೇ 2026ರಲ್ಲಿ ಬಿಡುಗಡೆಯಾಗಲಿದೆ. ಸೊ ನಿಮ್ಮ ಒಂದು ಕುತೂಹಲದಿಂದ ಕಾಯ್ತಾ ಇರುವ ರಿಸಲ್ಟ್ ಡೇಟ್ ಇಲ್ಲೇ ಬಂದಿದೆ ನೋಡಿ. ಸೊ ಮೇ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಬಿಡುಗಡೆಯಾಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಅವ್ರಿಗೆ ತುಂಬ ದಿನ ಬೇಕಾಗುತ್ತೆ. ಸೊ ನಿಮ್ಮ ಒಂದು ಮೌಲ್ಯಮಾಪನ, ನಿಮ್ಮ ಒಂದು ಆನ್ಸರ್ ಶೀಟ್ಸನ್ನು ಮೌಲ್ಯಮಾಪನ ಮಾಡೋಕ್ಕೆ. ಸೊ
ಅದರಿಂದಾಗಿ ನಿಮ್ಮ ಒಂದು ರಿಸಲ್ಟ್ ಮೇಯಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಹಾಗೆ ಪೂರ್ತಿ ವಿಡಿಯೋನ ನೋಡಿ, ಇನ್ನೂ ಅಪ್ಡೇಟ್ಸ್ ಇದೆ, ಇಲ್ಲಿಗೆ ನಿಲ್ಸಕ್ಕೆ ಹೋಗ್ಬೇಡಿ. ಸೊ ಮೇ ಫಸ್ಟ್ ವೀಕಲ್ಲಿ ಇಲ್ಲಾಂದರೆ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಬಂದುಬಿಡುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಸೊ ನೋಡ್ತಾ ಇದ್ದೀರಾ ಕೆಳಗಡೆ ನೀವು, ತೃತೀಯ ಭಾಷೆ ಹಿಂದಿ ಮತ್ತು ಸಂಸ್ಕೃತದ ಮೌಲ್ಯಮಾಪನವು ಏಪ್ರಿಲ್ 9ರಿಂದ 2026ರಿಂದ ಪ್ರಾರಂಭವಾಗಲಿದೆ. ಸೊ ನಾನು ಈಗಾಗಲೇ ಹೇಳಿದೆ ನಿಮಗೆ ಯಾವ ಒಂದು ಡೇಟಿಂದ, ಅಂದರೆ ನಾಳೆಯಿಂದ, ಅಂದರೆ 8ನೇ ತಾರೀಕು ಏಪ್ರಿಲ್ 8ರಿಂದ ನಿಮ್ಮ ಒಂದು ಮೌಲ್ಯಮಾಪನ ಸ್ಟಾರ್ಟ್ ಮಾಡ್ತಾರೆ. ಈಗ ಆಲ್ರೆಡಿ ಎಲ್ಲ ಯಾವ ಊರಿಂದ, ಅಂದರೆ ಬೇರೆ ಊರುಗಳಿಗೆ ನಿಮ್ಮ ಒಂದು ಆನ್ಸರ್ ಶೀಟ್ಸನ್ನು ಕಳಿಸ್ತಾರೆ. ಸೊ ಬೇರೆ ಊರಿನ ಆನ್ಸರ್ ಶೀಟ್ಸ್ ಇಲ್ಲಿಗೆ ಬರುತ್ತೆ. ಅಂದರೆ ಬೆಂಗಳೂರು ಆಗಿರ್ಬೋದು, ಬೆಂಗಳೂರ್ದು ಮಂಗಳೂರಿಗೆ ಹೋಗ್ಬೋದು, ಮಂಗಳೂರ್ದು ಬೆಂಗಳೂರಿಗೆ ಬರ್ಬೋದು. ಹಾಗೆ ಉಡುಪಿ, ಹಾಗೆ ಉತ್ತರ ಕರ್ನಾಟಕ ಸೈಡಲ್ಲಿರುವಂತಹ ಒಂದು ಜಿಲ್ಲೆಗಳಿಗೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆನ್ಸರ್ ಶೀಟ್ಸು ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದರಿಂದನೇ, ಸೊ ಇದಕ್ಕೆಲ್ಲದಕ್ಕೂ ವರ್ಗಾವಣೆ ಮಾಡೋದ್ರಿಂದ ಸ್ವಲ್ಪ ದಿನಗಳ ಕಾಲ ಬೇಕಾಗುತ್ತೆ. ಅದರಿಂದನೇ ನಿಮಗೆ ನಾಳೆಯಿಂದ ಮೌಲ್ಯಮಾಪನವನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇನ್ನೊಂದು ದೊಡ್ಡ ಒಂದು ವಿಷಯ ಅಂದರೆ ಬಿಗ್ ಬ್ರೇಕಿಂಗ್ ಏನಪ್ಪ ಅಂದರೆ, ತೃತೀಯ ಭಾಷೆ ಹಿಂದಿ ಮತ್ತು ಸಂಸ್ಕೃತದ ಮೌಲ್ಯಮಾಪನವು ಏಪ್ರಿಲ್ 9ರಿಂದ ಅಂದರೆ 2026ರಿಂದ ಪ್ರಾರಂಭವಾಗುತ್ತದೆ. ಸೊ ಈಗಾಗಲೇ ನಿಮಗೆ ಗೊತ್ತು, ಇಂದಿನ ಅಷ್ಟು ನಿಮಗೆ ಮಾರ್ಕ್ಸ್ಗೆಲ್ಲ ಸೇರಿಸಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೇನು ಎಕ್ಸ್ಟ್ರಾ ಹೇಳಕ್ಕೆ ಹೋಗಲ್ಲ. ಸೊ ಹಿಂದಿ ಮತ್ತು ಸಂಸ್ಕೃತ ಈ ಎರಡು ಪರೀಕ್ಷೆಗಳ ಮೌಲ್ಯಮಾಪನ ನಾಡಿದಿಂದ ಅಂದರೆ ಏಪ್ರಿಲ್ 9ರಿಂದ ಈ ಒಂದು ಮೌಲ್ಯಮಾಪನ ಸ್ಟಾರ್ಟ್ ಆಗುತ್ತೆ, ಈ ಎರಡು ಪರೀಕ್ಷೆಗಳ ಮೌಲ್ಯಮಾಪನ. ಹಾಗೆ ನೆಕ್ಸ್ಟ್ ನೋಡೋಣ ಬನ್ನಿ. ಕರ್ನಾಟಕ ಮಂಡಳಿಯು ಮಾರ್ಚ್ 18ರಿಂದ ಏಪ್ರಿಲ್ 2, 2026ರವರೆಗೆ ಕರ್ನಾಟಕ SSLC ಪರೀಕ್ಷೆ 2026 ನಡೆಸುತ್ತಿದೆ. ಸೊ ಈಗ ಆಲ್ರೆಡಿ ನಿಮ್ಮ ಒಂದು ಪರೀಕ್ಷೆ ಮುಗಿದಿದೆ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಇವರು. ಹಾಗೆ 5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಪರೀಕ್ಷೆ 2026ಕ್ಕೆ ಹಾಜರಾಗಿದ್ದಾರೆ. ಸೊ ಈ ವರ್ಷದ ಒಂದು SSLC ಪರೀಕ್ಷೆಗೆ ಎಷ್ಟು ಜನ ಹಾಜರಾಗಿದ್ದರು ಅಂದರೆ ಪ್ರೆಸೆಂಟ್ ಆಗಿದ್ದರು. ಸೊ 5 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪರೀಕ್ಷೆ ಒಂದನ್ನು ಅಟೆಂಡ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ, ಕರ್ನಾಟಕ ಮಂಡಳಿಯು ಮೇ 2026ರಲ್ಲಿ ಕರ್ನಾಟಕ SSLC ಪರೀಕ್ಷೆ 2 2026 ಅನ್ನು ನಡೆಸಲಿದೆ. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಅಪ್ಡೇಟ್ ಸಹ ಸಿಕ್ತು. ಸೊ ನಾನು ನಿಮಗೆ ಹೇಳಿದ್ದು ರಿಸಲ್ಟ್ ಬಗ್ಗೆ ಹೇಳ್ತೀನಿ ಅಂತ. ಅದ್ರ ಜೊತೆ ನೀವೇನಾದರೂ ಅಕಸ್ಮಾತ್ ಫೇಲ್ ಆದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದ್ರ ನೆಕ್ಸ್ಟೇ ನಿಮಗೆ ರಿಸಲ್ಟ್ ಬಂದಾದಮೇಲೆ ಸೆಕೆಂಡ್ ಪರೀಕ್ಷೆ ಇರುತ್ತೆ. ಸೊ ನೋಡ್ತಾ ಇದ್ದೀರಾ, ಪರೀಕ್ಷೆ 2 2026 ಅಂದರೆ ಮೇ ತಿಂಗಳಲ್ಲಿ ಈ ಒಂದು ಎರಡನೇ ಪರೀಕ್ಷೆ ಅಂದರೆ SSLC ಪರೀಕ್ಷೆ 2 ನಡೆಯುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ತೀರಾ, ಅದಕ್ಕೂ ಬೇಕಾಗಿರುವಂತಹ ಎಲ್ಲ ವೀಡಿಯೋಸ್ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ ರೀತಿಯ ಒಂದು ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತೀವಿ. ಅಂದರೆ ಪರೀಕ್ಷೆಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಈ ರೀತಿ. ಸೊ ಈಗ ಆಲ್ರೆಡಿ ತುಂಬ ಜನ ನಮ್ಮ ಚಾನಲನ್ನು ಫಾಲೋ ಮಾಡ್ತಿದ್ದೀರಾ, ಅದೇ ರೀತಿ ಸುಮಾರು ಜನ ಬರೀ ವೀಡಿಯೋಸ್ನ ಮಾತ್ರ ನೋಡ್ತಿದ್ದೀರಾ. ಯಾರೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ 2 ಅಪ್ಡೇಟನ್ನು ನೀವು ತಿಳ್ಕೊಂಡ್ರಿ ಇವತ್ತು. ಮೊದಲನೇದಾಗಿ ಮೇ ಮೊದಲನೇ ವಾರ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಎರಡನೇ ಒಂದು ವಿಷಯ ಏನಪ್ಪ ಅಂದರೆ, ಪರೀಕ್ಷೆ 2 ಯಾವಾಗ ನಡೆಯುತ್ತೆ ಅಂತ. ಸೊ ಅದು ಅಷ್ಟೇ, ನಿಮ್ಮ ಒಂದು ರಿಸಲ್ಟ್ ಬಂದಾದ ಮೇಲೆ ನೆಕ್ಸ್ಟು ನಿಮ್ಮ ಒಂದು ಪರೀಕ್ಷೆ 2ಕ್ಕೆ ಎಲ್ಲವನ್ನು ಸಿದ್ಧತೆಗಳು ನಡೀತಾ ಇರುತ್ತೆ. ಸೊ ಈ 2 ಅಪ್ಡೇಟ್ಗಳನ್ನು ನೀವು ತಿಳ್ಕೊಂಡ್ರಿ ಇವಾಗ. ಹಾಗೆ ನೆಕ್ಸ್ಟ್ ನೋಡೋಣ. ಕರ್ನಾಟಕ ಮಂಡಳಿಯು ಇತ್ತೀಚೆಗೆ 2026ರ ಶ್ರೇಣೀಕರಣ ವ್ಯವಸ್ಥೆಯನ್ನು ಪರಿಷ್ಕರಿಸಿತ್ತು. ಪರಿಷ್ಕೃತ ಶ್ರೇಣೀಕರಣ ವ್ಯವಸ್ಥೆಯ ಪ್ರಕಾರ 3ನೇ ಭಾಷಾ ಪತ್ರಿಕೆಯಲ್ಲಿ ಗಳಿಸಿದ ಅಂಕಗಳನ್ನು ನೋಡಿ, ವಿದ್ಯಾರ್ಥಿಯ ಅಂತಿಮ ಒಟ್ಟು ಅಂಕಗಳಲ್ಲಿ ಸೇರಿಸಲಾಗುವುದಿಲ್ಲ. ಸೊ ಈ ಒಂದು ಪಾಯಿಂಟನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಈಗ ಆಲ್ರೆಡಿ ನಿಮಗೆ ಸರ್ಕಾರದಿಂದ ತುಂಬ ಅಪ್ಡೇಟ್ ಬಂದಿದೆ. ಸೊ ನೀವು ಇನ್ನೇನು ಪರೀಕ್ಷೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ನಿಮ್ಮ ಒಂದು ಹಿಂದಿ ಪರೀಕ್ಷೆಯ
ಮಧ್ಯದಲ್ಲಿ ಅಂದರೆ ನಾಳೆ ಹಿಂದಿ ಪರೀಕ್ಷೆ ಇದೆ ಅನ್ನುವಾಗ 2 ದಿನ ಮುಂಚೆನೇ ನಿಮಗೆ ಹೇಳಿದರು ಹಿಂದಿ ಪರೀಕ್ಷೆ ಮಾರ್ಕ್ಸ್ ಕೌಂಟ್ ಆಗಲ್ಲ. ಸೊ ಈ ಒಂದು ಏನಿದೆ ಹಿಂದಿ ಪರೀಕ್ಷೆಗೆ A+, A ಈ ರೀತಿಯ ಒಂದು ಗ್ರೇಡನ್ನು ಕೊಡ್ತಾರೆ. ಸೊ ಇದು ನಿಮಗೆ ಮ್ಯಾಟ್ರೇ ಆಗಲ್ಲ. ನೀವು ಹಿಂದಿ ಫೇಲ್ ಆಗಿದ್ದರೂ ಸಹ ನೀವು 5 ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಈ ಒಂದು 5 ಸಬ್ಜೆಕ್ಟಲ್ಲಿ ನೀವು ಪಾಸಾಗಿದ್ದರೆ ನಿಮ್ಮ ಒಂದು 10ನೇ ತರಗತಿಯ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದೀರಾ ಅಂತಲೇ ಲೆಕ್ಕ. ಸೊ ಅದಕ್ಕೆ ಹಿಂದಿ ಒಂದೇನಿದೆ ಅದನ್ನೆಲ್ಲ ನೀವು ಸೈಡ್ಗಿಟ್ಬಿಟ್ಟು ಇನ್ನು ಮಿಕ್ಕಿರೋ 5 ಪರೀಕ್ಷೆಗಳಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅಂತ ನೀವೇ ಒಂದು ಅಂದಾಜು ಮೇಲೆ ಲೆಕ್ಕ ಹಾಕ್ಕೊಂಡು ರಿಸಲ್ಟ್ ಎಷ್ಟು % ಬರ್ಬೋದು ಅನ್ನೋದನ್ನು ಲೆಕ್ಕ ಹಾಕಿ. ಆವಾಗ ನಿಮಗೆ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ. ಹಾಗೆ ಯಾವುದೇ ರೀತಿ ಡೌಟ್ಸ್ ಇರಲ್ಲ, ನಾನು ಫೇಲ್ ಆಗ್ತೀನಿ, ನನಗೆ ಭಯ ಆಗ್ತಿದೆ, ರಿಸಲ್ಟ್ ಯಾವಾಗ ಬರುತ್ತೋ, ಏನಾಗುತ್ತೋ ರಿಸಲ್ಟು, ನಾನು ಸೆಕೆಂಡ್ ಎಕ್ಸಾಮ್ ಅಟೆಂಡ್ ಮಾಡಬೇಕೇನೋ. ಸೊ ಈ ರೀತಿಯ ಒಂದು ಡೌಟ್ಸಿಂದ ಪಾರಾಗಬೇಕು ಅಂದರೆ ಇವಾಗಲೇ ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ. 5 ಸಬ್ಜೆಕ್ಟ್ ನಿಮಗೆ ಕೌಂಟಿಗೆ ಬರೋದು. ಅದು ಯಾವ್ದ್ಯಾವ್ದಂತಲೂ ಹೇಳಿದ್ದೀನಿ. ಸೊ ಇನ್ನೊಂದು ಸಾರಿನೂ ಹೇಳ್ತೀನಿ. ಕನ್ನಡ, ಇಂಗ್ಲೀಷ್, ಸೈನ್ಸ್, ಸೋಷಲ್, ಮ್ಯಾಥ್ಸ್. ಸೊ ಈ 5 ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡಿ. ಹಾಗೆ ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪರೀಕ್ಷೆಗೆ ಹಾಜರಾಗಬೇಕು. ಸೊ ಈ ಒಂದನ್ನು ನೀವೀಗ ಆಲ್ರೆಡಿ ಮಾಡಿದ್ದೀರಾ. ಸೊ ನಿಮ್ಮ ಒಂದು ಪರೀಕ್ಷೆ ಒಂದು ಸಹ ಮುಗಿದಿದೆ. ಲಾಸ್ಟ್ ಇನ್ನೂ ಒಂದು ಪಾಯಿಂಟ್ ಇದೆ, ನೋಡಿಬಿಡಿ. ಕರ್ನಾಟಕ SSLC ಮೌಲ್ಯಮಾಪನಕ್ಕೆ ಒಟ್ಟು ಅಂಕಗಳು ಈಗ 525. ನೆಕ್ಸ್ಟು ಮೊದಲು 625 ಇತ್ತು. ಸೊ ಇವಾಗ 525 ಆಗಿದೆ. ಅಂದರೆ ನಿಮಗೆ 100 ಮಾರ್ಕ್ಸ್ ಹಿಂದಿಗಿತ್ತು. ಸೊ ಹಿಂದಿನ ತೆಗೆದಾಕಿದ್ದಾರೆ, ಈಗ 525. ಸೊ ನೀವು ಇದಕ್ಕೆ ಎಷ್ಟು ಮಾರ್ಕ್ಸ್ ಬಂದರೆ ನಾನು ಪಾಸ್ ಆಗ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಸೆಕೆಂಡ್ PUCದು ಈಗ ಆಲ್ರೆಡಿ ನಾವು ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿರೋದನ್ನು ಬಿಟ್ಟಿದ್ದೀವಿ. ಯಾರಾದರೂ ಸೆಕೆಂಡ್ PUC ಅವರು ನೋಡ್ತಾ ಇದ್ದರೆ ಅಥವಾ ನಿಮ್ಮ ಒಂದು ಜೂನಿಯರ್ಸ್ ಯಾರಾದರೂ ನೀವೇ ನೋಡ್ತಾ ಇದ್ದರೆ ಸೆಕೆಂಡ್ PU ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಸಹ ಅವರ ರಿಸಲ್ಟ್ ಯಾವತ್ತು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಹಾಗೆ 10th ಅವರು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರು ಸಹ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ನಿಮಗೆ ಕ್ಲಿಯರ್ ಮಾಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.